ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ. ಇವತ್ತೇನಪ್ಪ ಅಂದ್ರೆ ಚಿಕನ್ ತಂದಿದ್ದಾರೆ, ಬಿರಿಯಾನಿ ಮಾಡಬೇಕಂತೆ. ಸೊ ಬಿರಿಯಾನಿ, ಕಬಾಬು ಎಲ್ಲ. ಸಂಡೇ ನಾನ್ ವೆಜ್ ಇಲ್ಲದೆ ಹೋದರೆ ಆ ಡೇನೇ ಕಂಪ್ಲೀಟ್ ಆಗೋದಿಲ್ಲ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಈಗ ಬೇಗ ಬೇಗ ಅಡುಗೆನ ಮುಗಿಸ್ಬೇಕು. ಸೊ ನಾನು ಯಾವ ರೀತಿ ಮಾಡ್ತೀನಿ ಚಿಕನ್ ಬಿರಿಯಾನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಹೊಸಬ್ರಿಂದ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಸಂಡೇ ಏನು ಗೊತ್ತಾ ಫ್ರೆಂಡ್ಸ್, ಸಂಡೇ ಅಂತ ನಮ್ಗೆ ಗೊತ್ತಾಗಬೇಕು ಅಂತಂದರೆ ನಾನ್ ವೆಜ್ ಮಾಡಿ ಅವತ್ತು ತಿಂದ್ರೇ ಕಂಪ್ಲೀಟ್ ಆಗೋದು ಸಂಡೇ. ಸೊ ಪ್ರತಿ ಸಂಡೇ ಇರಲೇಬೇಕು. ಅಂದರೆ ಸಂಡೇ ಅಂತಲೇ ವಾರದಲ್ಲಿ ಒಂದು 2-3 ದಿನ ಕಂಪಲ್ಸರಿ ಇರಲೇಬೇಕು ನಾನ್ ವೆಜ್ಜು. ಸೊ ಬಟ್ ಅಂದರೆ ಸಂಡೇ ನಾವು ಮಾಡ್ಕೊತಿದ್ದಾಗ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಸಂಡೇ ಆವತ್ತು ಅಂತಂದ್ಬಿಟ್ಟು. ನಾರ್ಮಲ್ ಡೇಸ್ ಮಾಡ್ಕೊತಿದ್ದೆ, ಇವತ್ತು ಮಂಗಳವಾರ, ಇವತ್ತು ಬುಧವಾರ ಅಂತೀವಿ. ಬಟ್ ಸಂಡೇ ನಾನ್ ವೆಜ್ಗೆ ದಿನ ಇವತ್ತು ಮಾಡ್ಕೊತಿರುವಂಥದ್ದು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈಗ ಎಲ್ಲ ರುಬ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ. ಮತ್ತು ಚಕ್ಕೆ, ಲವಂಗ, ಅರ್ಧ ಈರುಳ್ಳಿ ಇಷ್ಟು ಹಾಕ್ಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊತೀನಿ. ಸೊ ಸ್ವಲ್ಪ ಕಾಳು ಮೆಣಸು ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ರುಬ್ಕೊಂಡಾದ್ಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಜೊತೆಲಿ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊತೀನಿ. ಬಿರಿಯಾನಿಗೆಲ್ಲ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರೋದಲ್ವ. ಸೊ ತುಪ್ಪನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಕಾದಾದಮೇಲೆ ನೆಕ್ಸ್ಟ್ ನಾನು ಪಲಾವ್ ಎಲೆ ಇದೆಲ್ಲ ಬರುತ್ತಲ್ವ, ಸೊ ಅದರ ಜೊತೆಲಿ ಚಕ್ಕೆ ಇದನ್ನೆಲ್ಲ ಹಾಕ್ತೀನಿ. ಚೆನ್ನಾಗಿರುತ್ತೆ ಪಲಾವು. ಮತ್ತು ಒಗ್ಗರಣೆಗೂ ಸ್ವಲ್ಪ ಪುದೀನ ಹಾಕ್ತೀನಿ, 2 ಮೆಣಸಿನ್ಕಾಯಿ ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಚಿಕ್ಕದೊಂದು ಟೊಮೆಟೊ ಹಾಕ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಚಿಕನ್ನ ಬೇಯಿಸ್ಕೊತೀನಿ ಒಂದು 5 ನಿಮಿಷ ಎಣ್ಣೆಯಲ್ಲಿ. ಯಾಕಂದರೆ ಚಿಕನಲ್ಲಿ ವಾಸನೆ ಎಲ್ಲ ಹೋಗಬೇಕು ಅಂತಂದ್ಬಿಟ್ಟು ನೆಕ್ಸ್ಟು ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕಿನೂ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಬೇಯಿಸ್ಕೊತೀನಿ ನಾನು ಚಿಕನ್ನ ಚೆನ್ನಾಗಿ. ಯಾಕಂದರೆ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳತ್ತಲ್ಲ, ಅದೆಲ್ಲ ಡ್ರೈ ಆಗಬೇಕು. ಅದಕ್ಕೋಸ್ಕರದಿಂದ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ನಾನು ಎಲ್ಲ ಅಡುಗೆಗೂ ಅರಿಶಿನ ಬಳಸ್ತೀನಿ. ಸೊ ಇದೆಲ್ಲ ಹಾಕಾದ್ಮೇಲೆ ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಖಾರನೆಲ್ಲ ಇದಕ್ಕೆ ಹಾಕ್ಕೊತೀನಿ. ಮೊಸರು ಹಾಕೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬಿರಿಯಾನಿ. ನಾನು ಏನೇ ರೈಸ್ ಬಾತ್ ಮಾಡಿದ್ರೂ ಅದಕ್ಕೆಲ್ಲ ಮೊಸರು ಹಾಕ್ತೀನಿ. ನಾನು ಕಂಪಲ್ಸರಿ ಮೊಸರು ಇರಲೇಬೇಕು. ಮತ್ತು ಅಳತೆ ಪ್ರಕಾರ ನೀರು ಹಾಕಿ ಒಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಅಕ್ಕಿ ಎಲ್ಲ ನಾನು 5 ನಿಮಿಷದ ಮುಂಚೆನೇ ತೊಳೆದು ಉಣ್ಯಕ್ಕೆ ಇಟ್ಟಿರ್ತೀನಿ. ಅಕ್ಕಿನ ತುಂಬ ಚೆನ್ನಾಗಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಇದಕ್ಕೊಂದು ಲೈಟಾಗಿ ಅಂದರೆ ಒಂದು 1/2 ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ತೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ವಿಜಿಲ್ ಬರಬೇಕು ಅಷ್ಟೇ. ತುಂಬ ಸಿಂಪಲ್ ಬಿರಿಯಾನಿ ನಾನು ಮಾಡುವಂಥದ್ದು, ಮತ್ತು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ಮತ್ತು ಈಗ ಬಿರಿಯಾನಿ ಎಲ್ಲ ರೆಡಿ ಮಾಡಿಟ್ಟೆ. ಮತ್ತು ಈಗ ನಾನು ಹೇಗೆ ಅಂದರೆ ಬಿರಿಯಾನಿ ಮಾಡಿದಾಗ ಜಾಸ್ತಿ ನಾನು ಚಿಕನ್ನೆಲ್ಲ ಹಾಕೋದಿಲ್ಲ. ಒಂದು 5-6 ಪೀಸ್ ಅಷ್ಟೇ ಚಿಕನ್ ಹಾಕುವಂಥದ್ದು. ಯಾಕಂದರೆ ಜಾಸ್ತಿ ರೈಸೇ ಇರಬೇಕು, ಅದಕ್ಕೋಸ್ಕರದಿಂದ. ಸೊ ಈಗ ಫೈನಲಿ ಬಿರಿಯಾನಿ ಮಾಡಿದ ಆಯಿತು. ಇದ್ರ ಜೊತೆಗೆ ಕಬಾಬು ಮತ್ತು ಮೊಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇವತ್ತಿನ ಸಿಂಪಲ್ ಬಿರಿಯಾನಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಂತ ಕೇಳ್ಕೊತ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.